ಹೆಸರು ಕೇಳಿದರೇನೆ ಏನೋ ಒಂಥರ ಭಯ ಆಗುತ್ತೆ. ಇಂಥ ಭೂತಗಳು ರಾತ್ರಿ ಹೊತ್ತೆ ಹೆಚ್ಚಾಗಿ ಓಡಾಡಲು ಕಾರಣವೇನು? ಯಾರ ಕಣ್ಣಿಗೆ ಈಸಿಯಾಗಿ ಕಾಣುತ್ತವೆ? ದೆವ್ವಗಳಿಗೆ ಏನೇನೋ ಇಷ್ಟ, ಏನೇನೋ ಇಷ್ಟವಿಲ್ಲ. ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ಈ ವರದಿಯನ್ನು ಕೊನೆವರೆಗೆ ನೋಡಿ. ಭೂತ ಪ್ರೇತಗಳು ರಾತ್ರಿ ಹೊತ್ತಲ್ಲೇ ಹೆಚ್ಚು ಸಕ್ರಿಯವಾಗಿರುತ್ತವೆ. ಅದಕ್ಕೆ ಕಾರಣವೂ ಇದೆ. ರಾತ್ರಿ ಹೊತ್ತಲ್ಲಿ ಎಲೆಕ್ಟ್ರಾನಿಕ್ ಡಿಸ್ಟರ್ಬೆನ್ಸ್ ಅಥವಾ ವಿದ್ಯುತ್ ಅಡಚಣೆಗಳು ತೀರಾ ಕಮ್ಮಿ. ಇದರಿಂದಲೇ ರಾತ್ರಿ ಹೊತ್ತಲ್ಲಿ ದೆವ್ವಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ. ಮಕ್ಕಳು ಮತ್ತು ಪ್ರಾಣಿಗಳು ದೆವ್ವದ ಉಪಸ್ಥಿತಿಯನ್ನು ನೋಡುವ ಮತ್ತು ಅನುಭವಿಸಬಹುದಾದ ಶಕ್ತಿಯನ್ನು ಹೊಂದಿರುತ್ತವೆ. ಸಣ್ಣ ಮಕ್ಕಳಂತೂ ದೆವ್ವಗಳನ್ನ ತಮ್ಮ ಸ್ನೇಹಿತರು ಅಂತ ತಪ್ಪಾಗಿ ಗ್ರಹಿಸುತ್ತಾರೆ. ಸಾಕಷ್ಟು ಆತ್ಮ ಹಾಗೂ ಭೂತಗಳಿಗೆ ತಾವು ಸತ್ತಿದ್ದೇವೆ ಅನ್ನೋದು ಗೊತ್ತೇ ಇರೋಲ್ಲ. ಜೊತೆಗೆ ಕೆಲವು ದೆವ್ವಗಳು ಕನ್ಫ್ಯೂಷನ್ ಓಡಾಡುತ್ತಿರುತ್ತವೆ. ಹೌದು ಫ್ರೆಂಡ್ಸ್, ದೆವ್ವ ಭೂತ ಪಿಶಾಚಿಗಳು ಯಾವತ್ತೂ ಮಲಗಲ್ಲ. ಅದರಲ್ಲೂ ಸಾವಿನ ನಂತರ ನ್ಯಾಯ ಬೇಕಾದರೆ ಸುತ್ತಾಡುತ್ತಲೇ ಇರುತ್ತವೆ. ದೆವ್ವಗಳು ಜನರ ಅಟೆನ್ಷನ್ ಪಡೆಯಲು ಇಷ್ಟಪಡುತ್ತದೆ. ಅದಕ್ಕಾಗಿ ಏನಾದ್ರೂ ಒಂದು ಕಿತಾಪತಿ ಮಾಡುತ್ತವೆ. ದೆವ್ವಗಳು ನಿಮ್ಮ ಮನಸ್ಸನ್ನು ಓದಬಲ್ಲವು ಮತ್ತು ನಿಮ್ಮ ಭವಿಷ್ಯವನ್ನು ಸಹ ಊಹಿಸಬಹುದು ಅಂತ ನಂಬಲಾಗಿದೆ. ನಿಮ್ಮ ಕನಸಿನ ಮೂಲಕ ನಿಮ್ಮ ಭವಿಷ್ಯದ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತವೆ. ಮುಂದಿನ ಸಲ ನಿಮ್ಮ ಭವಿಷ್ಯದ ಬಗ್ಗೆ ಕನಸು ಕಂಡಾಗ ಇದು ನೆನಪಿರಲಿ. ಸಿನಿಮಾಗಳಲ್ಲಿ ತೋರಿಸುವಂತೆ ಭೂತಗಳು ಯಾವತ್ತೂ ಮನುಷ್ಯರನ್ನು ಸಾಯಿಸುವುದಿಲ್ಲ. ಆದರೆ ನೀವು ಸಾಯಲು ಬೇಕಾದ ಎಲ್ಲ ರೀತಿಯ ಕಿರಿಕಿರಿಗಳನ್ನು ಕೊಡಲು ಪ್ರಯತ್ನಿಸುತ್ತವೆ. ಫ್ರೆಂಡ್ಸ್, ದೆವ್ವಗಳು ತಮ್ಮ ಅಜ್ಞಾತವಾಸದಿಂದ ಆಗಾಗ ಬೇಸರಗೊಳ್ಳುತ್ತಾ ಇರುತ್ತವೆ. ಇದೇ ಬೇಸರದಲ್ಲಿ ತೊಂದರೆ ಮಾಡಲು, ಚೇಷ್ಟೆ ಮಾಡಲು ಶುರು ಮಾಡುತ್ತವೆ. ಎಲ್ಲಾ ಪ್ರಾಣಿಗಳು ದೆವ್ವಗಳ ಇರುವಿಕೆಯನ್ನು ಗ್ರಹಿಸಬಲ್ಲ. ಅದರಲ್ಲೂ ಬೆಕ್ಕುಗಳು ಮಾತ್ರ ದೆವ್ವಗಳನ್ನು ನೋಡುವ ಶಕ್ತಿ ಹೊಂದಿವೆ. ಹೌದು, ಎಲ್ಲಾ ದೆವ್ವಗಳು ನಿಮ್ಮನ್ನು ಹೆದರಿಸುವ ಅಥವಾ ನಿಮಗೆ ಹಾನಿ ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಅದರಲ್ಲೂ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ದೆವ್ವಗಳನ್ನು ದೇವತೆಗಳೆಂದೇ ಪರಿಗಣಿಸಲಾಗುತ್ತೆ. ದೆವ್ವಗಳು ತಮ್ಮ ಅವಶೇಷವಿರುವ ಸ್ಥಳಗಳಲ್ಲಿ ಅಥವಾ ಸ್ಮಶಾನದಲ್ಲಿ ಉಳಿಯುವುದಿಲ್ಲ. ಇದರ ಬದಲಾಗಿ ಚರ್ಚ್ ಒಳಗೆ ಇರಲು ಬಯಸುತ್ತವೆ. ದೆವ್ವಗಳಿಗೆ ಬದಲಾಗುವುದು ಅಂದ್ರೆ ಆಗಿ ಬರಲ್ಲ. ಅವು ಜೀವಂತ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳಲು ಇಷ್ಟಪಡುತ್ತವೆ. ಅಂದ್ರೆ ತಮ್ಮ ಭಾವನೆ ಹಾಗೂ ನೆನಪುಗಳನ್ನು ಸಾವಿಗೂ ಮುಂಚಿನ ಸಮಯದೊಂದಿಗೆ ಸಂಯೋಜಿಸುತ್ತವೆ. ಭೂತಗಳ ಸ್ಮೆಲ್ಲಿಂಗ್ ಸೆನ್ಸ್ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ನಂಬುತ್ತಾರೆ. ವಿಚಿತ್ರ ಅಂದ್ರೆ ದೆವ್ವಗಳಿಗೆ ನಿಂಬೆಹಣ್ಣಿನ ಪರಿಮಳ ಅಂದ್ರೆ ತುಂಬಾ ಇಷ್ಟವಂತೆ. ಮೊಬೈಲ್ ಬಳಕೆ ಶುರುವಾದ ದಿನದಿಂದ ದೆವ್ವಗಳ ಕಾಟ ಕಮ್ಮಿಯಾಗಿದೆ ಅಂತ ವರದಿಯೊಂದು ಹೇಳಿದೆ. ಫೋನ್ ಕರೆ ಹಾಗೂ ಸಂದೇಶಗಳಿಂದ ಉತ್ಪತ್ತಿಯಾಗುವ ಎಲೆಕ್ಟ್ರಾನಿಕ್ ಶಬ್ದವೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ದೆವ್ವಗಳು ನಿಜವೆಂದು ಆಲ್ಬರ್ಟ್ ಐನ್ಸ್ಟೈನ್ ಕೂಡ ನಂಬಿದ್ದರು. ಅವರ ಪ್ರಕಾರ ಬ್ರಹ್ಮಾಂಡದ ಎಲ್ಲಾ ಶಕ್ತಿಯೂ ಸ್ಥಿರವಾಗಿರುತ್ತದೆ. ಈ ಶಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲದ ಕಾರಣ ಅದು ಹೊಸ ಶಕ್ತಿಯಾಗಿ ಮತ್ತು ಭೂತದ ಸೃಷ್ಟಿಯಾಗಿ ರೂಪಾಂತರಗೊಳ್ಳುತ್ತದೆ ಅಂತ ಐನ್ಸ್ಟೈನ್ ಹೇಳಿದ್ದರು. ಫ್ರೆಂಡ್ಸ್, ಇದಿಷ್ಟು ದೆವ್ವ, ಭೂತ, ಪ್ರೇತ, ಪಿಶಾಚಿಗಳ ಬಗ್ಗೆ ಬಹುತೇಕ ಜನ ನಂಬಿರುವ ಸಂಗತಿ. ನಿಮ್ಮ ಪ್ರಕಾರ ಭೂತಗಳು ಇದೆಯೋ ಇಲ್ಲವೋ? ನಿಮಗೂ ಭೂತಗಳ ಅನುಭವ ಆಗಿದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಕೇರಳದ ಭೂತ ಬಂಗಲೆ ಎಂದು ಕರೆಯಲ್ಪಡುವ ಬೋನಾಕಾಡ್ ಬಂಗಲೆಯನ್ನು 1951ರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದರು. ಇದು ಅಗಸ್ತ್ಯ ಪರ್ವತ ಶ್ರೇಣಿಯ ಹಚ್ಚ ಹಸಿರಿನ ಕಾಡುಗಳ ನಡುವೆ ಇದೆ. ಇದನ್ನು 25 ಜಿಬಿ ಬಂಗಲೆ ಎಂದು ಕರೆಯಲಾಗುತ್ತದೆ. ಈ ಬಂಗಲೆಯನ್ನು ನಿರ್ಮಿಸಿದ ಇಂಗ್ಲಿಷ್ನವನು ಚಹಾ ತೋಟದ ವ್ಯವಸ್ಥಾಪಕನಾಗಿದ್ದ. ಆತ ತಮ್ಮ ಕುಟುಂಬದೊಂದಿಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದರು. ಆದರೆ ಒಂದು ದಿನ ಅವರ ಮಗು ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿತ್ತು. ಆ ಬಳಿಕ ಪತ್ನಿಯೊಂದಿಗೆ ಆತ ಲಂಡನ್ಗೆ ತೆರಳಿದ್ದರು. ಅಲ್ಲಿಂದ ಈ ಬಂಗಲೆಯಲ್ಲಿ ಬೇತಾಳ ಕಥೆಗಳು ಹುಟ್ಟಿಕೊಂಡಿವೆ. ಬಾಲಕಿಯ ಸಾವಿನ ನಂತರ ಈ ಪ್ರದೇಶದಲ್ಲಿ ಹಲವು ನಿಗೂಢ ಸುದ್ದಿಗಳು, ವರದಿಗಳು ಬಂದಿದ್ದವು. ಕಿಟಿಕಿಯ ಬಳಿ ಹುಡುಗಿ ಕಂಡದ್ದು, ಗಾಜು ಒಡೆದ ಸದ್ದು ಕೇಳಿದ್ದು, ಹುಡುಗಿ ಕಿರುಚುವ ಸದ್ದು, ಬಂಗಲೆಯಲ್ಲಿ ದೆವ್ವ ಕಾಣಿಸಿತ್ತೆಂದು ಹೀಗೆ ಹಲವು ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ಆ ಬಂಗಲೆಗೆ ಸೌದೆ ಸಂಗ್ರಹಿಸಲು ಹೋದ ಸ್ಥಳೀಯ ಯುವತಿಯೊಬ್ಬಳು ಅಲ್ಲಿಂದ ಹಿಂದಿರುಗಿದ ನಂತರ ವಿಚಿತ್ರವಾಗಿ ವರ್ತಿಸತೊಡಗಿದಳು. ಈ ಅವಿದ್ಯಾವಂತ ಹುಡುಗಿ ಇಂಗ್ಲಿಷ್ನಲ್ಲಿ ಸರಾಗವಾಗಿ ಮಾತನಾಡಿದ್ದಲ್ಲದೆ ಇಂಗ್ಲಿಷ್ನಲ್ಲಿ ಓದುವುದು ಬರೆಯುವುದು ಶುರು ಮಾಡಿದ್ದಾಳೆ. ಹಾಗಾಗಿ ಬಾಲಕಿಗೆ ಸತ್ತ ಬಾಲಕಿಯ ದೆವ್ವ ಹಿಡಿದಿದೆ ಎಂದು ಹಲವರು ನಂಬಿದ್ದಾರೆ. ಬೋನಕಾಡ್ ರಾಜಧಾನಿ ತಿರುವನಂತಪುರಂ ನಗರದಿಂದ 50 ಕಿಮೀ ದೂರದಲ್ಲಿದೆ. ಸರ್ಕಾರದ ಕಟ್ಟುನಿಟ್ಟಿನ ನಿರ್ಬಂಧಗಳಿಂದಾಗಿ ಈ ಪ್ರದೇಶದಲ್ಲಿ ಯಾವುದೇ ಹೋಟೆಲ್ಗಳು ಅಥವಾ ರೆಸಾರ್ಟ್ಗಳಿಲ್ಲ. ಈ ಬಂಗಲೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಮುರಿದಿದ್ದು ಕೆಲವು ಮರದ ಹಲಗೆಗಳಿಂದ ಬಾಗಿಲುಗಳನ್ನು ಮುಚ್ಚಲಾಗಿದೆ ಎಂದು ತೋರುತ್ತದೆ. ಹಗಲಿನಲ್ಲಿ ಮನೆಯಲ್ಲಿ ಯಾವುದೇ ಶಬ್ದ ಇರುವುದಿಲ್ಲ, ಆದರೆ ಪ್ರತಿ ರಾತ್ರಿ ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಈ ಕಥೆಯು ಭಯಾನಕ ಚಲನಚಿತ್ರವನ್ನು ನಿರ್ಮಿಸುವಷ್ಟು ವಿಷಯವನ್ನು ಹೊಂದಿದೆ ಎನ್ನುತ್ತಾರೆ ಸ್ಥಳೀಯರು. ಈ ಕಥೆಗೂ ಒಂದು ಪ್ರೀಕ್ವೆಲ್ ಇದೆ.
ಬಂಗಲೆಯನ್ನು ಕಟ್ಟಿದ ಆಂಗ್ಲರು ಮೊದಲು ಈ ಸ್ಥಳವನ್ನು ಹುಡುಕಲು ಕರಿಂಟಂಡನ್ ಎಂಬ ಬುಡಕಟ್ಟು ಯುವಕನ ಸಹಾಯ ಪಡೆದರು ಎಂಬ ಕಥೆಯಿದೆ. ಅದಾದ ನಂತರ ಬ್ರಿಟಿಷ್ ಇಂಜಿನಿಯರ್ ಆ ಆದಿವಾಸಿ ಯುವಕನನ್ನು ಕೊಂದಿದ್ದಾನೆ. ಆ ಯುವಕ ಕರಿಂಟಂಡನ್ ಆತ್ಮ ಈಗಲೂ ಅಲ್ಲಿ ಓಡಾಡುತ್ತಿದೆ ಎಂದು ಕೆಲವರು ಹೇಳುತ್ತಾರೆ. ಕೇರಳದ ಭೂತ ದೆವ್ವಗಳನ್ನು ನಂಬದ ಎರಡು ಬಗೆಯ ಜನರಿದ್ದಾರೆ. ಕೆಲವರು ದೇವರಿದ್ದಾನೆ ಅಂದ್ಮೇಲೆ ಭೂತವೂ ಇದೆ ಎನ್ನುತ್ತಾರೆ. ಮತ್ತೆ ಕೆಲವರು ಯಾವುದೂ ಇಲ್ಲ ಎನ್ನುತ್ತಾರೆ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ದೆವ್ವವಿದೆ ಎಂದು ನಂಬುವ ಜನರ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಭಯವೊಂದು ಇರುತ್ತದೆ. ದೆವ್ವ ಓಡಾಡುವ ಜಾಗ, ದೆವ್ವದ ಮನೆ ಎಂದೆಲ್ಲ ಹೆಸರು ಪಡೆದಿರುವ ಜಾಗಕ್ಕೆ ಅವರು ಹೋಗೋದಿಲ್ಲ. ಎಲ್ಲೋ ಒಂದು ದೆವ್ವ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಕೇಳಿದ್ರೆ ಗಡಗಡ ನಡಗುವ ಜನರಿಗೆ ಇಡೀ ಹಳ್ಳಿಯೇ ದೆವ್ವಗಳ ವಾಸ ಎಂಬ ಸುದ್ದಿ ಎಷ್ಟು ಭಯ ಹುಟ್ಟಿಸೋದಿಲ್ಲ. ಆ ಹಳ್ಳಿಯಲ್ಲಿ ಬರೀ ಒಂದು ದೆವ್ವ ಓಡಾಡೋದಿಲ್ಲ, 15ಕ್ಕೂ ಹೆಚ್ಚು ಭೂತಗಳ ಚೇಷ್ಟೆಯನ್ನು ನೀವೂ ಕಾಣಬಹುದು. ಗಿನ್ನಸ್ ದಾಖಲೆಯನ್ನು ಸೇರಿರುವ ಆ ಭೂತಗಳ ಹಳ್ಳಿ ವಿವರ ಇಲ್ಲಿದೆ. ಗಿನ್ನೆಸ್ ದಾಖಲೆಯನ್ನು ಸೇರಿರುವ ಇಡೀ ಹಳ್ಳಿಯೇ ಭೂತಗಳ ಕಪಿಮುಷ್ಟಿಯಲ್ಲಿರುವ ಹಳ್ಳಿ ಇಂಗ್ಲೆಂಡ್ನಲ್ಲಿದೆ. ಕೆಂಟ್ನಲ್ಲಿರುವ ಪ್ಲಕ್ಲಿ ಭೂತಗಳ ಹಳ್ಳಿ. ಈ ಪ್ರದೇಶವನ್ನು ವಿಶ್ವದ ಅತ್ಯಂತ ಭಯಾನಕ ಗ್ರಾಮ ಎಂದು ಹೇಳಲಾಗುತ್ತದೆ. ಈ ಗ್ರಾಮದಲ್ಲಿ 12ಕ್ಕೂ ಹೆಚ್ಚು ಭಯಾನಕ ಸ್ಥಳಗಳಿವೆ. ಇಲ್ಲಿ ದೆವ್ವಗಳು ಸ್ವಚ್ಛಂದವಾಗಿ ಓಡಾಡುತ್ತವೆ. ಬರೀ ರಾತ್ರಿ ಮಾತ್ರವಲ್ಲ, ಹಗಲಿನಲ್ಲೂ ದೆವ್ವ ಕಾಣಿಸುತ್ತದೆ ಎಂದು ಜನರು ಹೇಳ್ತಾರೆ. ಗಿನ್ನೆಸ್ ದಾಖಲೆಯಲ್ಲಿ ಹೆಸರು ಪಡೆಯೋದು ಸುಲಭವಲ್ಲ, ಜನರು ಇದಕ್ಕೆ ಸಾಕಷ್ಟು ಕಷ್ಟಪಡಬೇಕು. ಈ ಹಳ್ಳಿ ಕೂಡ ಗಿನ್ನೆಸ್ ದಾಖಲೆ ಸೇರಿರೋದ್ರಿಂದ ಅಲ್ಲಿ ದೆವ್ವವಿಲ್ಲ ಎನ್ನುವುದು ಅಷ್ಟು ಸಮಂಜಸವಲ್ಲ. 1989ರಲ್ಲಿಯೇ ಈ ಹಳ್ಳಿ ಗಿನ್ನೆಸ್ ದಾಖಲೆ ಸೇರಿದೆ. ಇಲ್ಲಿ ಓಡಾಡುವ ಎಲ್ಲರೂ ಜೀವಂತವಾಗಿರುವ ಮನುಷ್ಯರು ಎಂದು ನಂಬಲು ಸಾಧ್ಯವಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಸತ್ತ ವ್ಯಕ್ತಿ ಕೂಡ ನಿಮ್ಮ ಕಣ್ಣಿಗೆ ಕಾಣಬಹುದು. ಇಲ್ಲಿ ಭೂತಗಳ ಬಗ್ಗೆ ಅನೇಕ ಕಥೆಗಳಿವೆ. ಹೈವೇ ಹಾಂಟಿಂಗ್ 1. 18ನೇ ಶತಮಾನದಲ್ಲಿ ಆತ ಸಾವನ್ನಪ್ಪಿದ್ದ. ಆತನನ್ನು ಮರಕ್ಕೆ ನೇಣು ಹಾಕಲಾಗಿತ್ತು. ಆತ ಈಗ್ಲೂ ಅಲ್ಲಲ್ಲಿ ಕಾಣಿಸಿಕೊಳ್ತಾನೆ. ಆಗಾಗ ಅಲ್ಲಿನ ಜಾಗವೊಂದರಲ್ಲಿ ಶಿಕ್ಷಕಿ ಶವ ಕಾಣಿಸಿಕೊಳ್ಳುತ್ತದೆಯಂತೆ. ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಆಕೆ ಸಾವನ್ನಪ್ಪಿದ್ದಳು. ಸೇಂಟ್ ನಿಕೋಲಸ್ ಚರ್ಚ್ನಲ್ಲಿ 1100ರಲ್ಲಿ ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದಳು. ಆಕೆಯನ್ನು ರೆಡ್ ಲೇಡಿ ಎಂದು ಕರೆಯಲಾಗುತ್ತದೆ. ಆಕೆಯೂ ಆಗಾಗ ಜನರ ಕಣ್ಣಿಗೆ ಕಾಣಿಸಿಕೊಳ್ತಾಳೆ. ಇಲ್ಲಿ ಜೀವನ ನಡೆಸೋದು ಸುಲಭವಲ್ಲ. ಸದ್ಯ ಈ ಹಳ್ಳಿಯಲ್ಲಿ 1000 ಮಂದಿ ವಾಸವಾಗಿದ್ದಾರೆ. ರಾತ್ರಿಗೂ ಮೊದಲೇ ಇಲ್ಲಿ ಕೆಲವರು ಅಳುವ, ನಗುವ ಶಬ್ದ ಕೇಳುತ್ತದೆಯಂತೆ. ಪ್ರವಾಸಿ ತಾಣವಾಗಿದೆ ಪ್ಲಕ್ಲಿ. ಸಾಹಸವನ್ನು ಇಷ್ಟಪಡುವ ಜನರು ಪ್ಲಕ್ಲಿ ಹಳ್ಳಿಗೆ ಬರ್ತಾರೆ. ಈಗಿನ ದಿನಗಳಲ್ಲಿ ಇದು ಪ್ರವಾಸಿ ತಾಣವಾಗಿದೆ. ಇಲ್ಲಿ ಎಲ್ಲ ಸೌಲಭ್ಯವೂ ಇದೆ. ಚರ್ಚ್ಗಳು, ಶಾಲೆಗಳು, ರೆಸ್ಟೋರೆಂಟ್ಗಳು ಮತ್ತು ಅನೇಕ ಅಂಗಡಿ ಇಲ್ಲಿದೆ. ಈ ಗ್ರಾಮ ಬಹಳ ಸುಂದರವಾಗಿದೆ. ಈ ಗ್ರಾಮದ ಇತಿಹಾಸ ಸಾಕಷ್ಟು ಹಳೆಯದು. ಮೊದಲನೆಯ ಮಹಾಯುದ್ಧದ ಅನೇಕ ಸೈನಿಕರು ಇಲ್ಲಿ ವಾಸಿಸುತ್ತಿದ್ದರು. ಸಾವಿನ ನಂತರ ಈ ಸೈನಿಕರು ತಮ್ಮ ಕುಟುಂಬಗಳನ್ನು ಭೇಟಿ ಮಾಡಲು ದೆವ್ವವಾಗಿ ಇಲ್ಲಿಗೆ ಬಂದರು ಮತ್ತು ಮತ್ತೆ ಹಿಂತಿರುಗಲಿಲ್ಲ ಎಂದು ಹೇಳಲಾಗುತ್ತದೆ. ಬರೀ ಮನುಷ್ಯ ದೆವ್ವ ಮಾತ್ರವಲ್ಲ, ಬೀದಿಗಳಲ್ಲಿ ದೆವ್ವವಾಗಿ ಓಡಾಡುವ ನಾಯಿಯನ್ನು ನೀವು ನೋಡಬಹುದು.